ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಈ ವಿಡಿಯೋ ಒಂದು ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷ ಏನೂ ಇಲ್ಲ. ನಾನು ರಿಕ್ಕಿ ಆಚೆ ಡಿನ್ನರ್ಗೆ ಅಂತ ಹೋಗಿದ್ವಿ. ಹಾಗೆ ನಮ್ಮ ಕ್ವಾಟ್ಲೆ ವಿತ್ ರಿಕೇಶ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಪೋಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಓಕೆ, ಇವತ್ತು ಒಂದು ಒಳ್ಳೆ ಮೂಡಲ್ಲಿ ಪೋಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಪೋಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರನೇ ಇದ್ದಿದ್ದಂಥ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಆ ರೆಸ್ಟೋರೆಂಟ್ ನ್ಯೂಲಿ ರೆಸ್ಟೋರೆಂಟ್ ಈಗ ತಾನೇ ಓಪನ್ ಆಗಿತ್ತು. ಹೇಗಿತ್ತು ರೆಸ್ಟೋರೆಂಟ್ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನಾವು ಬಂದಿದ್ದು ರುಚಿ ತಂದೂರಿ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು ಇವಾಗ ತಾನೇ ಓಪನ್ ಆಗಿರೋ ಅಂಥದ್ದು. ಸೊ ಹೊರಗಡೆ ಬಂದಿದ್ದ ತಕ್ಷಣವೇ ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ಎಲ್ಲ, ಲೈಟಿಂಗ್ ಎಲ್ಲ. ಇಲ್ಲಿ ಯಾವ ಥರ ಇತ್ತು ಅಂತ ಹೇಳಿದರೆ ಕ್ಯಾಬಿನ್ ವೈಸ್ ಇತ್ತು. ನಾವು ಕ್ಯಾಬಿನ್ನೇ ತೊಗೊಂಡ್ವಿ, ಫ್ಯಾಮಿಲಿ ಕ್ಯಾಬಿನ್ ಥರ. ಸೊ ಇಲ್ಲಿ ಒಂದು ನನಗೆ ಇಷ್ಟ ಅಂದರೆ ನೇಪಾಳದಲ್ಲಿ ಎಲ್ಲ ಈ ಥರ ಕುತ್ಕೊಂಡು ತಿನ್ನೋ ಥರ ಹೋಟೆಲ್ ಫೆಸಿಲಿಟೀಸ್ಗಳಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಾವು ಈ ಕ್ಯಾಬಿನ್ನ ಚೂಸ್ ಮಾಡ್ಕೊಂಡ್ವಿ. ಇಷ್ಟು ಬೇಗ ಐಸ್ ಕ್ರೀಮ್ ಯಾರು ತಿನ್ನಲ್ಲ. ಏನು ಆರ್ಡರ್ ಮಾಡ್ತಿದ್ದೀರಾ? ಅದಕ್ಕೆ ಇಲ್ಲಿ ಏನೇನು ಬೇಕು ಅಂತ ಆರ್ಡ್ರ್ ಮಾಡ್ತಿದ್ರು. ಇನ್ನು ಯಾವುದೇ ಹೋಟೆಲ್ಗೆ ಹೋದರೂ ವೈಫೈ ಅಂತೂ ನಮಗೆ ಸಿಗುತ್ತೆ. ಸೊ ವೈಫೈನ ಆನ್ ಮಾಡಿಕೊಂಡು ಲಡ್ಡು ಆರಾಮಾಗಿ ಸೆಟಲ್ಡ್ ಆದ. ಅವ್ನ ಫೇವ್ರೇಟ್ ಫಸ್ಟಿಗೆ ಅವ್ನಿಗೆ ಎಲ್ಲೇ ಹೋದ್ರೂ ಬೇಕಾಗೋದು ಅವನಿಗೆ ಲಾಲಿಪಾಪ್ ಅಂದರೆ ಸಖತ್ ಇಷ್ಟ. ಸೊ ಫಸ್ಟಿಗೆ ನಾವು ಆರ್ಡ್ರ್ ಮಾಡಿದ್ದು ಲಾಲಿಪಾಪ್ನ. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಮನೆಯಿಂದ ಅಷ್ಟು ದೂರ ಆಚೆ ಬಂದು ನಮ್ಮ ರಿಕೇಶನ್ಗೆ ಮನೇಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು CC ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇದ್ದಾರೆ. ಯಾರೋ ಹುಡುಗಿ ಮಾತಾಡ್ತಿದ್ದಾರೆ ಅಂತೆ. ಯಾರು ಗೊತ್ತಾಯ್ತಾ? ರೋಡ್ ಸೈಡಲ್ಲಿ ಅನಿಸುತ್ತೆ. ಇನ್ನು ತಂದೂರಿಯನ್ ರೆಸ್ಟೋರೆಂಟ್ಗೆ ಬಂದ್ಬಿಟ್ಟು ಚಿಕನ್ ತಂದೂರಿ ಅಂತ ತಿಂದಿಲ್ಲ ಅಂದರೆ ಹೇಗೆ, ಇಲ್ಲಿದು ಸ್ಪೆಷಲ್ಲೇ ಅವತ್ತಿಂದು ಡೇ ಸ್ಪೆಷಲ್ ಅಂತ ತಂದೂರಿಯನ್ನೇ ಇತ್ತು. ಸೊ ಹಾಗಾಗಿ ಚಿಕನ್ ತಂದೂರಿ ಕೂಡ ಆರ್ಡ್ರ್ ಮಾಡಿದ್ವಿ. ಲಡ್ಡು ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಸೆಟಲ್ಡ್ ಆಗಿದ್ದ. ಇಲ್ಲಿ ಬೆಲ್ ಮಾಡಿದರೆ ಬರ್ತಾರೆ, ಬೆಲ್ ಮಾಡಲ ಕರೀಲ ಅಂತ ಹೇಳ್ತೀವಿ. ಲಡ್ಡು ಎಲ್ಲೇ ಹೋದರೂ ಅಷ್ಟೇ ನಮಗೆ ಡಿಸ್ಟರ್ಬ್ ಮಾಡೋ ಥರ, ಅಂದರೆ ಡಿಸ್ಟರ್ಬ್ ಅಂದರೆ ಹಿಂಸೆ ಕೊಡೋ ಥರ, ಕ್ರ್ಯಾಂಕಿ ಥರ ಆಡಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾನೆ. ಸೊ ಹೊರಗಡೆ ಬಂದು ಕೂತ್ಕೊಂಡು ಮಕ್ಳುಗಳು ಆಟ ಆಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಕೂತ್ಕೊಂಡು ಜ್ಯೂಸ್ ಕುಟ್ಕೊಂಡು ಮಕ್ಕಳು ಆಡೋದನ್ನ ನೋಡ್ತಾ. ಕ್ವಶನ್ ಸ್ಟಾರ್ಟ್ರಿಗೆ ಏನು ಕ್ವಶನ್ ಅಂತಂದರೆ, ಚೆನ್ನಾಗಿ ಕಾಣಿಸ್ತಿದೆ ಆಪ್ರೇಷನ್. ಅದು ಇವಾಗಿನ ಆಪ್ರೇಷನ್ ಆಗಿರೋದಲ್ವ, ನಿಮಗೆಲ್ಲ ನಮ್ಮಂಗೆ ಮಾರ್ಕ್ ಕುಡಿಯೋಲ್ಲ, ಹೋಗ್ಬಿಡುತ್ತೆ. ನಿಮ್ಮದೊಂಥರ ಬ್ಲೆಸ್ಸಿಂಗ್ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಕ್ವಶನು ಆಯಿತಾ, ಏನು ಅಂತಂದರೆ ರಿಕ್ಕಿ, ಇವಾಗ ಒಂದು ತಾಯಿ ಹೊಟ್ಟೆಲಿ ಮಗು ಇರುತ್ತೆ ಅಲ್ವಾ. ಸೊ 9 ಮಂತ್ ಆದಮೇಲೆ ಅದು ಆಚೆ ಬರೋದಲ್ವಾ. ಸೊ ಹೊರಗಡೆ ಬರೋಕ್ಕೆ ಎಷ್ಟು ಮಂತ್ ಬೇಕು ಹೇಳಿ? ಹೊರಗಡೆ ಬರೋದಕ್ಕೆ ಎಷ್ಟು ಮಂತ್ ಬೇಕು? ಒಂದು ತಾಯಿ ಹೊಟ್ಟೆಲಿರುವಂಥ ಮಗು ಹೊರಗಡೆ ಬಂದಿರೋದಕ್ಕೆ 9 ಮಂತ್ಸ್ ಬೇಕು ಅಲ್ವಾ. ಸೊ 9 ಮಂತ್ಸ್ ಬಂದಾದಮೇಲೆ ಆ ಬೇಬಿಗೆ 9 ಮಂತ್ಸ್ ಆಗಿರುತ್ತೆ ತಾನೇ. ಯಾಕೆ 1 ಡೇ ಬೇಬಿ, 1 ವೀಕ್ ಬೇಬಿ, 2 ಮಂತ್ಸ್ ಬೇಬಿ ಅಂತ ಕರೀತಾರೆ? 9 ಮಂತ್ ಆದಮೇಲೆ 10 ಮಂತ್ ಅಂತ ಯಾಕೆ ಕರೆಯಲ್ಲ? ನೀವು ನನಗೆ ಕ್ವಶನ್ ಕೇಳ್ತಿದ್ದಾರೆ. ಇವತ್ತು ಡೆಲಿವರಿ ಆಗುತ್ತೆ, ಮಗುದು ಏಜ್ ಎಷ್ಟು? ಅಲ್ಲ, ನಾನು ಕ್ವಶನ್ ಕೇಳ್ತೀನಿ. ಏಜ್ ಎಷ್ಟು ಬಂದ್ಬಿಟ್ಟವರಿಗೆ ಎಲ್ಲರೂ ಯೋಚನೆ ಮಾಡಬೇಕಾಗಿರೋಂಥ ವಿಷಯ ಅಷ್ಟೇ. ಅಂದರೆ ಎಲ್ಲರೂ ತಲೆಯಲ್ಲೂ ಹೌದಲ್ಲ, ಬೇಬಿ 9 ಮಂತ್ಸ್ ಆದಮೇಲೆ ಯಾಕೆ ಅವ್ರಿಗೆ 1 ಡೇ 2 ಡೇಸ್ ಬೇಬಿ ಅಂತ ಕರೀತಾರೆ ಅಂತ. ಆ್ಯಕ್ಚುಲಿ ಕ್ವಶನ್ ಬಂದ್ಬಿಟ್ಟು, ಗುಂಡ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಗುಂಡ ಬಂದ. ಸೊ ಗುಂಡ ಗಾಡಿ ಓಡಿಸ್ಬೇಕಾದ್ರೆ ರೈಟ್ ಸೈಡಿಗೆ ಟರ್ನ್ ಆಗ್ತಾನೆ. ಆವಾಗ ಅವನ ಗಾಡಿ 1 ಟಯರು ತಿರ್ಗೋದಿಲ್ಲ. ಯಾವ ಟಯರ್ ಅದು? ಬೇಡ ಫಾಂಟ ಕುಡಿಬೇಡ, ಈಗ ಕೂತಿರು.
ಸ್ವಲ್ಪ ಹೊತ್ತು ಬಿಟ್ಟು ಕೊಡಿ. ಎಷ್ಟೊಂದು ಮಾತಾಡ್ತಾ ನೀವು ಹೇಳಿ. ಗಾಡಿ ಓಡಿಸ್ತಿರ್ತಾನೆ. ರೈಟ್ ಸೈಡಿಗೆ ಟರ್ನ್ ಮಾಡಿದಾಗ ಅವ್ನು ಒಂದು ಟಯರು, ಗಾಡಿಯಲ್ಲಿರುವಂಥ ಒಂದು ಟಯರು ತಿರುಗಲ್ಲ. ಯಾವ ಟಯರ್ ಅದು? ಸ್ಪೇರ್ ಟೈರ್. ಯಾವುದು ಎಕ್ಸ್ಟ್ರಾ ಸ್ಪೇರ್ ಟೈರ್ ಯಾವ್ದು ಇರುತ್ತೆ ಅದು ಹೆಂಗೆ? ಅದು ತಿರ್ಗೋದು, ಗಾಡಿನೇ ತಿರ್ಗಾದ್ಮೇಲೆ ಟೈರ್ ತಿರ್ಗಲ್ವಾ? ಗಾಡಿ ಟೈರ್ ಹೆಂಗೆ ಹಿಂಗೆ ತಗೊಂಡಾಗುತ್ತೆ ತಾನೇ ರೈಟ್ ಸೈಡ್ ಅಂತ. ಟೈರ್ ಅಲ್ಲೇ ಬಿಟ್ಕೊಂಡು ಗಾಡಿ ಮಾತ್ರ ಹೋಗ್ತಾ. ನೆಕ್ಸ್ಟ್ ಕ್ವೆಶನ್. ನಮ್ಮ ರಿಕೇಶನ್ಗೆ ಫಸ್ಟ್ನೇ ಕ್ವೆಶನಿಗೆ ಉತ್ತರ ಸಿಕ್ಕಿದೆಯಂತೆ. ಸೊ ಅವರೇ ಹೇಳ್ತಿದ್ದಾರೆ ಫಸ್ಟ್ನೇ ಕ್ವೆಶನಿಗೆ ಉತ್ತರ ಸಿಕ್ಕಿದೆ, ನಾನು ಹೇಳ್ತೀನಿ ಅಂತ. ಏನು ಉತ್ತರ ಸಿಕ್ಕಿರೋದು? ಅದು ಯಾಕೆ ಅಂತ ಹೇಳಿದ್ರೆ, ತಾಯಿ ಹೊಟ್ಟೆಯಲ್ಲಿರುವಾಗ ಆ ಮಗು ತಾನಾಗೆ ಉಸಿರು ಆಡೋಕ್ಕಾಗಲ್ಲ. ಅದ್ರದ್ದು ಉಸಿರು ಕೂಡ ತಾಯಿಂದನೇ ಸಿಗುತ್ತೆ. ಅದು ಊಟ ಹಂಗೂ ತಿನ್ನಲ್ಲ, ಅದಾಗೆ ಊಟ ಕೂಡ ತಿನ್ನೋಕ್ಕಾಗಲ್ಲ ಅದಕ್ಕೆ. ಹಂಗಾಗಿ ಆಚೆ ಬಂದಮೇಲೆ ಇಂಡಿಪೆಂಡೆಂಟ್ ಆಗೋಗ್ತಾನೆ. ಅದು ಇಂಡಿಪೆಂಡೆಂಟ್ ಆದಾಗಿಂದ ಈಸ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಷ್ಟೇ. ಯಾಕಂತ ಹೇಳಿದ್ರೆ ಹೊಟ್ಟೆ ಒಳಗಡೆ ಇರೋರು ಎಲ್ಲ ಫುಲ್ ಡಿಪೆಂಡ್, ತಾಯಿ ಮೇಲೆ ಡಿಪೆಂಡ್. ತಾಯಿ ತಿಂದ್ರೇ ಸಿಗೋದು, ಆಮೇಲೆ ಉಸಿರಾಡಿದ್ರೇ ಮಗು ಉಸಿರು ಸಿಗೋದು. ಅದಾದಮೇಲೆ ಹುಟ್ಟಿದ ತಕ್ಷಣವೇ ಆಚೆ ಕಡೆ ಪ್ರಪಂಚಕ್ಕೆ ಬಂದಿದ ತಕ್ಷಣವೇ ಆವಾಗ ಆ ಮಗುದು ಲಂಗ್ಸ್ ಎಲ್ಲ ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ಆಚೆ ಕಡೆ ಬಂದಾದ್ಮೇಲೆ. ಹಾಗಾಗಿ ಇರ್ಬೋದು. ಮೆಡಿಕಲ್ ಸ್ಟೂಡೆಂಟ್ ಅಂತ ಪ್ರೂವ್ ಮಾಡಿಬಿಟ್ರು. 4 ವರ್ಷ ಪಾಠ ಮಾಡಿದ್ಕೋ. ಇನ್ನು ನಾವು ಮೇನ್ ಕೋರ್ಸಾಗಿ ಬಟರ್ ನಾನ್ ಮತ್ತು ಚಿಕನ್ ಬಟರ್ ತೊಗೊಂಡಿದ್ವಿ. ಸೊ ಆರಾಮಾಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಕ್ಕಿದು ಫ್ಯೂಚರ್ ಪ್ಲ್ಯಾನ್ಸ್ಗಳದ್ದು ಯಾವ ಥರ ಮಾಡಬೇಕು, ಅವ್ರ ಫಾರ್ಮ್ ಇವಾಗ ಗೋಟ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ಎಲ್ಲಿ ಹೋದರೂ ಅವ್ರದ್ದು ಅದೇ ಮಾತು ಜಾಸ್ತಿ ಇರುತ್ತೆ. ಸೊ ಆರಾಮಾಗಿ ಊಟ ಮಾಡ್ತಿದ್ವಿ. ಇನ್ನು ಲಡ್ಡು ಕೂಡ ಬಂದು ಮಧ್ಯದಲ್ಲಿ ಒಂದೊಂದು ತುತ್ತು ಬಾಯಿಗೆ ಇಡಿಸ್ಕೊಂಡು ಹೊರಗಡೆ ಚೆನ್ನಾಗಿ ಆಟ ಆಡ್ತಾ ಇದ್ದ. ನಾನು ಎಷ್ಟೋ ವಿಡಿಯೋಗಳಲ್ಲಿ ನೇಪಾಳಿ ಕಿಡ್ಸ್ಗಳದ್ದು ಹ್ಯುಮ್ಯಾನಿಟಿ, ಅವ್ರು ಎಷ್ಟು ಚೆನ್ನಾಗಿ ಮಕ್ಕಳುಗಳ ಜೊತೆ ಮಿಂಗಲ್ ಆಗ್ತಾರೆ, ಗೊತ್ತಿಲ್ದಿರೋ ಮಕ್ಕಳುಗಳ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ಲಡ್ಡು ಎಷ್ಟು ಚೆನ್ನಾಗಿ ಬೇರೆ ಮಕ್ಕಳುಗಳ ಜೊತೆ ಆಟ ಆಡ್ತಿದ್ದಾನೆ ಅವನು ಅಂತ ಅಂದರೆ ತೋರಿಸ್ತೀನಿ. ಬಾಯ್ ಇಲ್ಲಿ ಬಾ ಅಲ್ಲಿ ಬಾ ಅಂತ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿದ್ದಾರೆ ಅವನ್ನ. ಕ್ವೆಶನ್ ಏನು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಕೆಲಸ ಮಾಡಿದ್ಯಾ ಅದಕ್ಕೆ ಹೇಳಿದ್ರು ಇವತ್ತು ನಾನು ಸೆಕೆಂಡ್ ಕ್ವೆಶನ್ ಕೇಳ್ತೀನಿ ಅಂತ. ಸೊ ಇವತ್ತು ವಾಟ್ಲಿ ವಿತ್ ಚೈತ್ರ ಆಗೋಗ್ಬಿಟ್ಟಿದೆ. ಕೇಳಿ, ನಮ್ಮ ಜನರೇಟ್ರ್ ನಾಲೆಡ್ಜ್ ಹೆಂಗಿದೆ ನೋಡೋಣ. ತೋಟದಲ್ಲಿ ಹಸಿರು, ಮನೆಗೆ ಬಂದ್ರೆ ಕಪ್ಪು, ಹೊಟ್ಟೆಗೆ ಹೋದ್ರೆ ಕೆಂಪು. ಇನ್ನೊಂದ್ಸರಿ ಕೇಳು. ತೋಟದಲ್ಲಿ ಹಸಿರು, ಮನೆಗೆ ಬಂದ್ರೆ ಕಪ್ಪುದು, ಮನೆಗೆ ಬಂದ್ರೆ ಕರಿ, ಹೊಟ್ಟೆಲ್ಲಿ ಹೋದ್ರೆ ಕೆಂಪು. ಏನು? कितने तेजस्वी लोग हैं हमारे पास, कितने शानदार विचार रखते हैं. ಹೇಳಿದ್ರೆ ಏನು ಕೊಡ್ತೀಯ? ಆಪಲ್ ಜ್ಯೂಸ್. ಟೀ ಲವರ್ಗೆ ಟೀ ಬಗ್ಗೆ ಕೇಳಿದ್ರೆ ಟೀ ಸೊಪ್ಪು, ಟೀ ಪುಡಿ. ನಾನು ಅವಾಗಲೇ ಒಂದ್ಸತಿ ಕೇಳಿ ಹೇಳಿದ್ದೆ, ಅದಕ್ಕೆ ಗೊತ್ತಾಗಿದೆ. ಈ ರೆಸ್ಟೋರೆಂಟ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಂದು ಒನ್ ಆಫ್ ದಿ ಡ್ರೀಮ್ ಅಂತಲೇ ಹೇಳ್ಬೋದು, ನಾನ್ ವೆಜ್ ಹೋಟೆಲ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆ ಥರ ಒಂದು ಡ್ರೀಮ್ ಇತ್ತು ನನಗೆ. ಇದು ನೋಡಿದಾಗ ಏನೋ ನನಗೆ ಹೋಟೆಲ್ ಓಪನ್ ಮಾಡೋ ಥರದ್ದೇ ಫೀಲ್ ಆಯಿತು. ನಾನು ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಆಸೆ ನಾನ್ ವೆಜ್ ಹೋಟೆಲ್ನ ನಾನು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಟ್ಸ್ ಮೈ ಒನ್ ಆಫ್ ದ ಡ್ರೀಮ್ ಅಂತಲೇ ಹೇಳ್ಬೋದು. ಇನ್ನು ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮೇ ಆಗೋಯಿತು. 9:30 9:45 ಸಮಥಿಂಗ್ ಆಗಿತ್ತು. ಆಲ್ರೆಡಿ ಲೈಟೆಲ್ಲ ಆಫ್ ಮಾಡಿದ್ರು ಕ್ಲೋಸ್ ಅನ್ನೋ ಥರ. ಸೊ ಇನ್ನು ಲಡ್ಡು ರನ್ನಿಂಗ್ ರೇಸಲ್ಲಿ ಚಿಕ್ಕ ಮಕ್ಕಳ ಜೊತೆ ಸೋಲ್ತಾ ಇದ್ದಿದ್ದಕ್ಕೆ ಅಮ್ಮು ನಾನು ಯಾವಾಗಲೂ ಸೋಲ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ರಿಕ್ಕಿನೇ ಅವನಿಗೆ ಆಟ ಆಡಿಸ್ತಾಯಿದ್ರು, ಬಾ ನೀನು ಇವಾಗ ವಿನ್ ಆಗ್ತೀಯ ಪಪ್ಪ ಜೊತೆ ರನ್ನಿಂಗ್ ರೈಸ್ ಮಾಡು ಅಂತ ಹೇಳಿಬಿಟ್ಟು. ಸೊ ಇವರಿಬ್ಬರು ಆಟ ಆಡ್ತಾಯಿದ್ರು. ಚೆನ್ನಾಗಿತ್ತು ಒಂದು ಡಿನ್ನರ್ ನೈಟ್.
ಇದಾದಮೇಲೆ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತು. ನನಗೆ ರೋಡ್ ಸೈಡಲ್ಲಿ ಈ ಗ್ಲಾಸ್ ಟೀ ಕುಡಿಯೋದು ಇದಂದರೆ ನನಗೆ ಸಖತ್ ಇಷ್ಟ. ಸೊ ಟೀ ಕುಡಿಯೋಣ ಅಂತ ಅಂದಿದ್ದಕ್ಕೆ ರಿಕಿ ಒಂದು ಟೀ ಶಾಪ್ಗೆ ಕರ್ಕೊಂಡು ಬಂದರು. 10 ಆಗಿತ್ತು ಆಲ್ಮೋಸ್ಟ್. ಸೊ ಇಲ್ಲಿ ಟೀ ಕುಡ್ಕೊಂಡು ನಾವು ಮನೆಗೆ ಹೊರಟ್ವಿ. ರಿಕಿಗೆ ಪರಿಚಯ ಇರೋ ಅಂಕಲ್ ಅಂಗಡಿ ಇದು. ಸೊ ಚೆನ್ನಾಗಿ ಮಾತಾಡ್ಸಿದ್ರು. ಬುಹಾರಿ ಎಷ್ಟೋ ದಿನದ ಮೇಲೆ ಬಂದಿದ್ದಾಳೆ ಅಂತ ಹೇಳಿ. ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.